ಕುಡಿಯುವ ನೀರಿಗಾಗಿ ಪಂಚಾಯತ್ ಕಚೇರಿಗೆ ಬೀಗ, ಮಹಿಳೆಯರ ಆಕ್ರೋಶ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿಡಮತ ಕ್ಷೇತ್ರದ ಸುಲೇಪೇಟ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆಯಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. 15 ದಿನಗಳಿಂದ ವಾರ್ಡ್ ನಂಬರ್ 1 ಹಾಗೂ 4ರಲ್ಲಿ ನೀರು ಸರಬರಾಜು ಆಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ದಸರಾ ಹಬ್ಬ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಕುಡಿಯಲು, ಮನೆ ಸ್ವಚ್ಛಗೊಳಿಸಲು, ದಿನನಿತ್ಯದ ಅಗತ್ಯ ಕಾರ್ಯಗಳಿಗೆ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಹಬ್ಬವನ್ನು ಹೇಗೆ ಆಚರಿಸಬೇಕೆಂದು ಮಹಿಳೆಯರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪಿಡಿಒ ಸೇರಿದಂತೆ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಗ್ರಾಮದ ವಾಲಿಕಾರ್ ಓಣಿ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರದೇಶ, ಬಡ್ಕಲ್ ಓಣಿ ಸೇರಿದಂತೆ ಹಲವೆಳೆಗಳಲ್ಲಿ ಕುಡಿಯುವ ನೀರು ಸರಿಯಾಗಿ ಪೂರೈಕೆ ಆಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳು ಹಾಗೂ ಪಂಚಾಯತ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಸುಭಾಷ್ ಪಾಟೀಲ್, ಮಹೇಶ್ ಅಣದೂರ್, ನಾಗೇಶ್ ಔರಾದಿ, ಪ್ರಕಾಶ್ ಮಂತ್ರಿ, ಶ್ರೀನಿವಾಸ್ ಕೋಶ್ಕಿ, ಅಖಿಲೇಶ್ ಪಾಪನೂರ್, ಮಹೇಶ್ ಯಲಿ, ಮಹೇಶ್ ಅಣಕಲ್, ಚಂದ್ರು ಹೂಗಾರ್, ವೀರೇಶ್ ಅಣದೂರ್, ವಿಶಾಲ್ ಮಡಿವಾಳ್, ಹನುಮಂತ್ ರೆಡ್ಡಿ, ಖದೀರ್, ವೀರೇಶ್ ಮಠಪತಿ ಮಾಡತ್ತಾರೆ. ನೀರಿನ ಸಮಸ್ಯೆ ಸರ್, ಸಮಸ್ಯೆ ಚಂದ್ರವ್ರೆ ಧರಣಿ ಮಾಡತ್ತಿರಲ್ಲ, ಏನು ಸಮಸ್ಯೆ ನಿಮ್ಮದು? ನಮಗೆ ನೀರಿನ ನಮ್ಮ ವಾರ್ಡಿಗೆ ನೀರು ಟೋಟಲಿ ನೀರಿಲ್ಲ ಸರ್. 20 ದಿನ ಆಯ್ತು. ವಾರ್ಡ್ ನಂಬರ್ ಎಷ್ಟು? ವಾರ್ಡ್ ನಂಬರ್ 4. ಅದರ ಮೆಂಬರ್ ಯಾರು? ಮಿಕ್ಸ್ ಅದ ರೀ, ಅದ್ರದಾಗ ಮಿಕ್ಸ್ ಅದ. ವೀರಭದ್ರೇಶ್ವರ ಗುಡಿದು ಟಾಕಿ ರೀ. ಕಡೆ ಸಪ್ಲೈ ಅದ, ನೀರು ಬಂದ. ಮತ್ತು ಅದಕ್ಕೆ ಸಂಬಂಧಪಟ್ಟ ಸದಸ್ಯರಿಗೆ ತಾವು ಹೇಳಿರಿ? ಹೇಳೋದೈತ್ರಿ, ಅಧ್ಯಕ್ಷರಿಗೆ ಹೇಳೋದಾಯ್ತು, ಪಿಡಿಒ ಮೇಡಮ್ ಹೇಳೋದೈತ್ರಿ ಸರ್. ತಾವು ಅದಕ್ಕೆ ನಾವು ಮೆಂಬರ್ ಸರ್. ಯಾವ ವಾರ್ಡ್ ಮೆಂಬರ್? ತಮ್ಮ ಹೆಸರು? ಸುಭಾಷ್ ಪಾಟೀಲ್. ಸುಭಾಷ್ ಪಾಟೀಲ್ ಅಣ್ಣವ್ರೆ, ಮತ್ತೆ ಈಗ ಏನಾಯ್ತ್ರಿ ಅದು? ಮತ್ತೆ ಅವ್ರ ಸಮಸ್ಯೆಗೆ ಏನ್ ಮಾಡಿದ್ರಿ ತಾವು? ಸಮಸ್ಯೆ ಪರಿವಾರ ನಾವು ಪಿಡಿಒ ತಿಳಿಸಿದ್ರಿ, ಮತ್ತೆ ನಮ್ಮ ಅಧ್ಯಕ್ಷ ತಿಳಿಸಿವಿ. ಆಯ್ತು ಮಾಡ್ತೀನಿ ಅಂತಾರೆ, ಕೆಲಸ ಮಾಡ್ಕೊಡಲಾಗ್ಯಾರ. ಅಂದ್ರೆ ವಾರ್ಡ್ ನಂಬರ್ 4 ಅಂತೂ ಪೂರಾ ಸುಲೇಪೇಟ್ ಊರಾಗ ಆದ ಇಲ್ಲ ಮಕ್ಳಿಗೆ, ನಮ್ಗೆ ಅಷ್ಟು ಇದು ಮಾಡಿ ನೋಡ್ತಾ ಇದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳಿಗೆ ಯಾವುದೇ ರೀತಿಯಿಂದ ರೆಸ್ಪಾನ್ಸಿಬಲ್ ಅಂದ್ರೆ ಸಾರ್ವಜನಿಕರಿಗೆ ಏನ್ ಮಾಡ್ತಾರ್ರಿ? ಈಗ ಜನಪ್ರತಿನಿಧಿಗಳಿಗೆ, ನೀವು ಜನರಿಂದ ಆಯ್ಕೆ ಆದಂತ ಪ್ರತಿನಿಧಿಗಳೇ ನಿಮಗೆ ಅದೇ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಾಗ, ಸಾರ್ವಜನಿಕರಿಗೆ ಏನು ಪ್ರತಿ ಕೊಡ್ತಾರ ಅವರು? ಸರ್ ಕೊಡ್ತಾನೆ ಇಲ್ಲ, ಮೆಂಬರ್ಗಳಿಗೆ ಕೊಡ್ಲತ್ತಿಲ್ಲ. ನಾವೇನು ಸಾರ್ವಜನಿಕ ನಾವೇನು ಕೊಡ್ಬೇಕು ನಮಗೆ ಗೊತ್ತಾಗಲಾಗಿದೆ. ಮತ್ತೆ ಇದಕ್ಕೆ ನೀವು ಹಾಗಿದ್ರೆ ರಾಜೀನಾಮೆ ಕೊಡ್ಬೇಕಾಗಿತ್ತು. ಅದೇ ರಾಜೀನಾಮೆ ಕೂಡ ಪ್ರಶ್ನೆಗೆ ಅಧ್ಯಕ್ಷ ರಾಜೀನಾಮೆ ಕೊಡ್ತೀನಿ ಅಲ್ಲತ್ತಾರ ಈಗ. ಅವ್ರಿಗೆ ಅವ್ರ ಕೈಲಿ ಆಗಲ್ಲ ಈಗ. ಅಲ್ಲ ಸರ್, ಈಗ ಅವ್ರ ಅವಧಿ ನಾನು 2 ತಿಂಗಳು ಅಷ್ಟೇ ಉಳಿದದ. ಅದಕ್ಕೆ ರಾಜೀನಾಮೆ ಕೊಟ್ಟರೆ ಊರ ಸಮಸ್ಯೆಗಳು ಹಾಗಿದ್ರೆ ಮೊದಲೇ ಕೊಡ್ಬೇಕಾಗಿತ್ತು. ಅಧಿಕಾರಿಗಳು ಕೇಳ್ಬೇಕಲ್ರಿ ಮೇಡಮ್. ಸರ್ ಅಧಿಕಾರಿಗಳು ಕೇಳಾಗ್ತಾ ಇರಲ್ಲ ಮಾತುಗಳು. ಈಗ ಮತ್ತೆ ಪಿಡಿಒ ಇನ್ನೂ ಬಂದಿಲ್ಲ ಸರ್. 15 ದಿನ ಬರಲ್ಲ. ಈಗ ನಿಮ್ಮಲ್ಲಿ ಪಿಡಿಒ ಯಾರಿದ್ದಾರೆ? ಮೇಡಮ್ ಮತ್ತೆ ಬಂದಿಲ್ರಿ ಮೇಡಮ್, ಅವರು ಇನ್ನೂ ಬಂದಿಲ್ಲಲ್ಲ. ಅಲ್ಲ, ಅವ್ರಿಗೆ ನೀವೇನು ಕಾಲ್ ಮಾಡಿ ದೂರವಾಣಿ ಮೂಲಕ ಸಂದೇಶ ನೀಡ್ರಿ ಈ ರೀತಿ ಆಗ್ಯದಂತ. ರೆಸ್ಪಾನ್ಸ್ ಇಲ್ಲ, ಫೋನ್ ಎತ್ತಲ್ಲ. ಈಗ ಮುಂದಿನ ಏನು ಮಾಡ್ಬೇಕಂದ್ರೆ ನೀವು ಚಂದ್ರ ಅವರೇ? ಸರ್ ನಮಗೆ ನೀರು ಬರತ್ತಂದ್ರೆ ನಾವು ಕೀಲಿ ತೆರಲ್ರಿ, ಪಂಚಾಯತಿ ಕೀಲಿ ಇಲ್ಲಿ ತನ ಯಾವ ಅಧ್ಯಕ್ಷ ಇದನ್ನು ಬಂದಿಲ್ಲ, ಅಧಿಕಾರಿಗಳು ಬಿ ಬಂದಿಲ್ಲ. 11 ಗಂಟೆ ಆಯ್ತು. 11 ಗಂಟೆ ಆದ್ರೆ ಬಿ ಯಾವ ಅಧಿಕಾರಿ ಬರಲ್ಲ ಅಂತಂದ್ರೆ ಮತ್ತೆ ಇದು ಪಂಚಾಯತಿ ಅದಕ್ಕೆ ಬೇಕು. ಈಗ ಹೆಣ್ಮಕ್ಳು ಸಲ ಹೊರಡು ಸಲ ಹೊಂಟಾರ ಸರ್, ನೀರಿನ ಸಮಸ್ಯೆ ಸಲಕ ಹೆಣ್ಮಕ್ಳು ಕೂಡ ಹೊಂಟಿದ್ದಾರೆ ಇಲ್ಲಿ. ಪಿಡಿಒ ಬರ್ಬೇಕ್ರಿ, ಬಂದ್ ಏನದ ಸಮಸ್ಯೆ ಬಗೆಹರಿಸ